ಸ್ನೇಹಿತರೆ ನಮಸ್ಕಾರ. ನೋಡಿ ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಆದ ನಂತರ ಈಗ ಮೊದಲಿಗೆ ಯಾವ್ದು ನೋಟಿಸ್ ಆಗುತ್ತೆ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ. ನೋಡಿ, ಕರ್ನಾಟಕ ರಾಜ್ಯ ಸರ್ಕಾರದಿಂದ ಈಗ ಹೊಸ ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ ಕರ್ನಾಟಕ ಪೊಲೀಸ್ ಇಲಾಖೆ. ಹೌದು ಸ್ನೇಹಿತರೆ, ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು. ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ 4ನೇ ತಾರೀಕು 4/2025 ನೋಟಿಸ್ ಪ್ರಕಟ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ. ಇಲ್ಲಿ ಕಾಣಿಸ್ತಾ ಇರಬಹುದು, ಇಲ್ಲಿ ಟೋಟಲ್ ಆಗಿ 4656 ಪೋಸ್ಟ್ಗೆ ಸಂಬಂಧಪಟ್ಟಂತೆ ಈ ಒಂದು 4656 ಪೋಸ್ಟ್ಗೆ ಈ ಒಂದು ನೋಟಿಸ್ ಪ್ರಕಟ ಮಾಡಿದ್ದಾರೆ. ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು ಈ ಒಂದು ವಿಡಿಯೋದಲ್ಲಿ. ಮೊದಲಿಗೆ ನೇಮಕಾತಿ PC ಹುದ್ದೆಗಳು, ಅದ ನಂತರ ಪೊಲೀಸ್ ಕಾನ್ಸ್ಟೇಬಲ್, ಸಬ್ ಇನ್ಸ್ಪೆಕ್ಟರ್ ಇದೇ ಆಗತ್ತೆ. ಇದೊಂದು ಖುಷಿಯ ವಿಚಾರ. ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು A to Z ಅವರಿಗೆ. ನಾನು ಮುಂಚಿತ ತಿಳಿಸ್ಕೊಟ್ಟಿದ್ದೇನೆ, ಕರ್ನಾಟಕ ರಾಜ್ಯದಲ್ಲಿ ಈಗ ಪ್ರಸ್ತುತ 15,000ಕ್ಕಿಂತ ಅಧಿಕ ಪೋಸ್ಟ್ಗಳು ಖಾಲಿ ಇದಾವೆ. ಸ್ಟಡಿ ಮಾಡ್ರಪ್ಪ ಅಂತ ಹೇಳಿದೆ. ಬಟ್ ಕೆಲವು ಜನ ಅಂತೂ ನೆಗ್ಲೆಕ್ಟ್ ಮಾಡಿದಾರ, ಇದೊಂದು ನೇಮಕಾತಿ ಯಾವಾಗ ಆಗೋದಿಲ್ಲ ಅಂತ ಹೇಳಿ. ಈಗ ನೋಟಿಸ್ ಕೂಡ ಪ್ರಕಟ ಮಾಡಿದ್ದಾರೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ. ಯಾಕಂದ್ರೆ ಮತ್ತೆ ಯಾವ್ದಾದ್ರು ಹೊಸ ನೋಟಿಸ್ ಬರ್ತಂದ್ರೆ ತಿಳಿಸ್ಕೊಡೋದಕ್ಕೆ ಮತ್ತು ನೋಟಿಸ್ ಬರುತ್ತೆ ನಮಗೆ, ಆದ ಕಾರಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಇದರಲ್ಲಿ ಏನ್ ತಿಳಿಸ್ಕೊಟ್ಟಿದ್ದಾರೆ ಅದ್ರ ಬಗ್ಗೆನ ತಿಳಿಸ್ಕೊಡ್ತಾನೆ. ಈಗ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದಾವೆ ಅಂತ ಹಂಚಿಕೆ ಕೂಡ ಮಾಡಿದ್ದಾರೆ. ಮೊದಲಿಗೆ ಜಿಲ್ಲಾವಾರು ಕೊಟ್ಟಿದ್ರು, ಈಗ ಹಂಚಿಕೆ ಕೂಡ ಮಾಡಿದ್ದಾರೆ. ಈಗ ಇದೇ ತಿಂಗಳಿನಲ್ಲಿ ಅಧಿಸೂಚನೆ ಬರತ್ತೆ. ಇದೊಂದು ಖುಷಿಯ ವಿಚಾರ. ಈಗ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯಿಂದ ಸುತ್ತಲೂ ಕೂಡ ಕಳಿಸ್ಕೊಟ್ಟು ಈಗ ಕೊನೆಯ ಹಂತದಲ್ಲಿ ಇದೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಎಲ್ಲ ಪ್ರೊಸೆಸಿಂಗ್ ಮುಗಿದಾವೆ. ಆ ಇಲಾಖೆ, ಈ ಇಲಾಖೆ, ಆರ್ಥಿಕ ಇಲಾಖೆ, ಹಣಕಾಸು ಇಲಾಖೆ, ಪ್ರತಿಯೊಂದು ಇಲಾಖೆಯಿಂದ ಮಾಹಿತಿ ಕೂಡ ಬಂದಿರತ್ತೆ. ಈಗ ಕೊನೆಯ ಹಂತದಲ್ಲಿ ಈಗ ನೋಟಿಫಿಕೇಶನ್ ಕೂಡ ತಯಾರಾಗಿದೆ. ಅದ ನಂತರ ಈಗ ಅಧಿಸೂಚನೆ ಪ್ರಕಟ ಮಾಡೋದು ಮಾತ್ರ ಬಾಕಿ ಉಳಿದಿದೆ. ಅಂದ್ರೆ ಇದೇ ತಿಂಗಳಿನಲ್ಲಿ ಈ ಒಂದು ನೇಮಕಾತಿಗಳು ಸ್ಟಾರ್ಟ್ ಆಗತ್ತೆ. ಇದೊಂದು ಖುಷಿಯ ವಿಚಾರ. ಈಗ ತಿಳಿಸ್ಕೊಟ್ಟಿರುವಂತ ಮಾಹಿತಿ ಪ್ರಕಾರ, ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ 4ನೇ ತಾರೀಕು ನಿಮ್ಗೆ ಯಾವುದೇ ರೀತಿಯ ಗೊಳ್ಳಲ್ಲ. 4ನೇ ತಾರೀಕು ಈಗ ಸುತ್ತಲೂ ಕಳಿಸ್ಕೊಟ್ಟಿದ್ದೇವೆ. ಎಲ್ಲೆಲ್ಲಿ ಯಾವ ರೀತಿಯ ಖಾಲಿ ಇದಾವೆ, ಯಾವಾಗ ರಿಲೀಸ್ ಮಾಡ್ತೇವೆ ಅಂತ ಹೇಳಿ ಅದನ್ನೇ ತಿಳಿಸ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ಈ ಮೊದಲಿಗೆ ನೇಮಕಾತಿ ಆಗುವಂತ ಹುದ್ದೆಗಳ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಅಂತೇಳಿ, BS ಅಂತೇಳಿ ಇದು 5 ಪೋಸ್ಟ್ 27 ಈ ರೀತಿಯಾಗೆಲ್ಲ ಕೊಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದಾವೆ, ಅದ ನಂತರ ಕಲ್ಯಾಣ ಕರ್ನಾಟಕ ತರ ಎಷ್ಟು ಪೋಸ್ಟ್ ಖಾಲಿ ಇದಾವೆ, ಒಟ್ಟಿಗೆ ಎಷ್ಟು ಪೋಸ್ಟ್ ಖಾಲಿ ಇದಾವೆ, ಅದೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಈ ಎಲ್ಲ ನೇಮಕಾತಿಗಳು ಮೊದಲು ಆಗ್ತಾ ಇದೆ. ಇದೊಂದು ಖುಷಿಯ ವಿಚಾರ. ನೋಡಿ, ಇನ್ನು ಕಾಲ ಮುಂಚೆಲ್ಲ ಯಾರು ಸ್ಟಡಿ ಮಾಡಲ್ಲ ಆದಷ್ಟು ಸ್ಟಡಿ ಮಾಡೋಕೆ ಪ್ರಯತ್ನ ಮಾಡಿ. ಯಾಕಂದ್ರೆ ಈಗ ನೇಮಕಾತಿಗಳು ಪ್ರಾರಂಭ ಆಗತ್ತೆ ಇದೇ ತಿಂಗಳಿಂದ. ಇದೊಂದು ಖುಷಿಯ ವಿಚಾರ. ತುಂಬಾ ಜನ ಅನ್ಬಹುದು, ಇವ್ರೇನು 4-5 ವರ್ಷ ಹೇಳಿದ್ದಾರೆ, ಇನ್ನೇನು ಬರೀ ಇವತ್ತನ ಸ್ಟಾರ್ಟ್ ಮಾಡ್ತಾನಂತ ಇದೇ ರೀತಿಯಾಗಿ ಹೇಳ್ತಾನಂತ ಅನ್ನಕ್ ಹೋಗ್ಬೇಡಿ. ಈಗ ನಿಮ್ಮ ಒಂದು ಹಂತ ಕೊನೆಯ ಹಂತದಲ್ಲಿ ಬಂದಿದೆ. ಕೊನೆಯ ಹಂತ ಈಗ ಅಧಿಸೂಚನೆ ಪ್ರಕಟ ಮಾಡಿದ್ರು ಮಾಡಬಹುದು. ಇವತ್ತು ರಿಲೀಸ್ ಮಾಡ್ತಾರೆ, ನಾಳೆಗೆ ರಿಲೀಸ್ ಮಾಡ್ತಾರೆ, ಅಥವಾ ಅಚ್ಚೆ ನಾಡ್ದು ಕೂಡ ರಿಲೀಸ್ ಮಾಡ್ರು ಕೂಡ ಮಾಡಬಹುದು. 15 ದಿನ ಒಳಗಾಗಿ ಇದ್ರದ್ದು ಅಧಿಸೂಚನೆ ಬಂದ್ರೆ ಬರ್ಬೋದು, ಏನ್ ಹೇಳಕ್ಕಾಗಲ್ಲ. ಕೊನೆಯ ಹಂತದಲ್ಲಿದೆ. ನಾನು ಮತ್ತೊಂದ್ ಸಲ ಯಾಕೆ ತಿಳಿಸ್ಕೊಡ್ತಾ ಇದ್ದೇನೆ ಅಂದ್ರೆ, ತುಂಬಾ ಜನ ಕಾಯ್ತಾ ಇದ್ದಾರ, ವರ್ಷಾನ್ಗಟ್ಲೆ ಕಾಯ್ತಾ ಇದ್ದಾರ. 6 ತಿಂಗಳು ಸ್ಟಡಿ ಮಾಡಿ, 1 ವರ್ಷದ ತನಕ ಸ್ಟಡಿ ಮಾಡಿ ಬಿಟ್ಟವ್ರು ಕೂಡ ಇದ್ದಾರ. ಅವರಿಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗತ್ತೆ ಈಗ. ಮತ್ತು ಸಡಿಲಿಕೆ ಬಗ್ಗೆ ಇದರಲ್ಲಿ ಯಾವುದೇ ರೀತಿಯಾಗಿ ಮಾಹಿತಿ ಕೊಟ್ಟಿಲ್ಲ ಅವರು. ಸಡಿಲಿಕೆ ಇನ್ನೊಂದು ಮಾಹಿತಿನ ತಿಳಿಸ್ಕೊಟ್ಟು ಆ ಒಂದು ನೋಟಿಸ್ ಅಲ್ಲಿ ಕೊಡ್ತಾರ, ಇಷ್ಟು ಸಡಿಲಿಕೆ ಕೊಟ್ಟಿದ್ದಾರೆ, ಈ ರೀತಿಯಾಗಿ ಅರ್ಜಿ ಸಲ್ಲಿಸಿ ಅಂತ ಹೇಳಿ ಬತ್ತಂದ್ರೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾನೆ. ನೋಡಿ, ಈಗ ಕೊನೆಯ ಹಂತದಲ್ಲಿ ನೋಟಿಸ್ ಕೂಡ ಪ್ರಕಟ ಮಾಡಿದ್ರು. ಮೊದಲಿಗೆ ಯಾವ್ದು ನೇಮಕಾತಿ ಆಗತ್ತೆ ಅಂತ ಹೇಳಿ 1650 PC ಹುದ್ದೆಗಳಂತೇಳಿ ಇವೆಲ್ಲ ನೇಮಕಾತಿ ಆಗತ್ತೆ. ಅದ ನಂತರ ಇಲ್ಲಿ ಈ ಒಂದು CPC ಹುದ್ದೆಗಳಿಗೆ ನೇಮಕಾತಿ ವಿವರ ಕಲ್ಯಾಣ ಕರ್ನಾಟಕ. ಈ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಮೊದಲಿಗೆ 614 ಪೋಸ್ಟಿಗೆ ನೇಮಕಾತಿ ಆಗತ್ತೆ. ಅದ ನಂತರ ಆಲ್ ಕರ್ನಾಟಕ ರಾಜ್ಯದಲ್ಲಿ 1640 ಪೋಸ್ಟ್ ಇದೆಯಲ್ಲ, ಅದಕ್ಕೆ ನೇಮಕಾತಿ ಆಗತ್ತೆ. ಈ ರೀತಿಯಾಗಿ ನೋಟಿಸ್ ಕೂಡ ಪ್ರಕಟ ಮಾಡಿದ್ದಾರೆ. ಆದಷ್ಟು ನೋಡಿ, ಇದ್ರ ಬಗ್ಗೆ ನಿಮಗೆ ಎಷ್ಟು ಹೇಳ್ಬೇಕಾದ್ರೆ ಹೇಳಿದ್ದೀನಿ. ಈಗ ನಿಮಗೆಲ್ಲ ಏನ್ ಬೇಕಂತ ಹೇಳಿ ಇಲ್ಲಿ ಏನ್ ತಿಳಿಸ್ಕೊಟ್ಟಿದ್ದಾರೆ ಸ್ವಲ್ಪ ಓದ್ಕೊಳ್ಳಿ. ಅದ ನಂತರ ಈ ಒಂದು ನೋಟಿಸ್ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಇದು ಕೊನೆಯ ಹಂತದಲ್ಲಿ ಬಂದು ನಿಂತಿದೆ. ಈಗ ಇನ್ನು ಕೆಲವೇ ದಿನ, 1 ವಾರದಲ್ಲಿ ಆಗ್ಬಹುದು, 2 ವಾರದಲ್ಲಿ ಆಗ್ಬಹುದು ನೇಮಕಾತಿ ಬರತ್ತೆ. ಸ್ವಲ್ಪ ಬೇಸಿಕ್ ಆಗಿ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ತಿಳಿಸ್ಕೊಡ್ತೇನೆ ನೋಡಿ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಇದು ನೋಟಿಸ್ ಆಗಿರತ್ತೆ. 4656 ಪೋಸ್ಟ್ ನೋಟಿಸ್. ಇದನ್ನೇ ಮೊದಲಿಗೆ ನೇಮಕಾತಿ ಆಗತ್ತೆ. ಮೊದಲಿಗೆ ಪೊಲೀಸ್ ಇಲಾಖೆ ನೇಮಕಾತಿ ಮಾಡ್ತಾರೆ. ಅಖಿಲ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಸಬ್ ಇನ್ಸ್ಪೆಕ್ಟರ್ 2 ನೇಮಕಾತಿ ಅಧಿಸೂಚನೆ ರಿಲೀಸ್ ಮಾಡ್ತಾರೆ. ಇದಕ್ಕೆ ಸಂಬಳ ಅದು ನೋಟಿಸ್ ರಿಲೀಸ್ ಮಾಡಿದ್ಮೇಲೆ ತಿಳಿಸ್ಕೊಡ್ತೇನೆ. ಮತ್ತು OFOಗಳು ನಿಮ್ಗೆ ತಿಳಿಸ್ಕೊಡಕ್ಕಾಗಲ್ಲ. ಅದ ನಂತರ
ಇಲ್ಲಿ ಮಹಿಳೆಯರಿಗೆ ಪುರುಷರಿಗೆ ಇಬ್ಬರಿಗೆ ಅವಕಾಶ ಇರತ್ತೆ. ಅದು ಅವ್ರದೇ ರೀತಿ ನಮಗೆ ಹೇಳಕ್ ಹತ್ತೋದಿಲ್ಲ. ಇನ್ನು ಸೆಕ್ಷನ್ ಕರತೆ ನಿಮ್ಗೆ ಗೊತ್ತಿರುವಂತೆ SSLC, ಸೆಕೆಂಡ್ PUC, ಡಿಗ್ರಿ ಇದೇ ಆಗಿರಬೇಕು. ಇನ್ನು ಅರ್ಧಿ ಶುಲ್ಕ ಅಂತ ನಿಮ್ಗೆ ಇದ್ದೇ ಇರತ್ತೆ. ಮತ್ತು ಆಯ್ಕೆ ಪ್ರಕಾರದಲ್ಲಿ ನಿಮಗೆ ದೈಹಿಕ ಪರೀಕ್ಷೆಗಳು, ಸಹಿಷ್ಣುತೆ ಪರೀಕ್ಷೆಗಳು, ಲಿಖಿತ ಸಂದರ್ಶನ ಈ ರೀತಿಯಾಗಿ ನಡೆಸ್ತಾರೆ. ಇನ್ನು ಪ್ರಮುಖ ದಿನಾಂಕಗಳು ಇದೇ ತಿಂಗಳು ಅಥವಾ ಮುಂದಿನ ತಿಂಗಳು, ಒಟ್ಟಾರೆ 15 ದಿನದೊಳಗೆ ನಿಮಗೆ ನೇಮಕಾತಿಗಳು ಸ್ಟಾರ್ಟ್ ಆಗಬಹುದು. ಇದೊಂದು ಖುಷಿಯ ವಿಚಾರ. ಈಗ ಇದು ಯಾವ ರೀತಿಯ ನೋಟಿಸ್ ರಿಲೀಸ್ ಮಾಡಿದಾರಲ್ಲ ಅದು ಕೂಡ ರಿಲೀಸ್ ಮಾಡ್ತಾರೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಬರೀ ನಿಮಗೆ 1 ವಾರ ಆಗ್ಬೋದು ಅಥವಾ 15 ದಿನ ಆಗ್ಬೋದು ನೋಟಿಸ್ ಬರತ್ತೆ. ವೇಟ್ ಮಾಡಿ. ಇಲ್ಲಿ ತನಕ ವೇಟ್ ಮಾಡಿದಾರಲ್ಲ, ಈಗ ಸ್ವಲ್ಪ ದಿನ ವೇಟ್ ಮಾಡಿ. ಈಗ 4ನೇ ತಾರೀಕು ಹೇಳಿದ್ದಾರೆ. ಇನ್ನು ಕೆಲವೇ ದಿನ ಬಾಕಿ ಇದೆ. ಸ್ಟಡಿ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಇಲ್ಲ ಅಂದ್ರೆ ಪೂರ್ತಿ ನಿಮ್ಮೊಂದು ಜೀವನ ಸರ್ವನಾಶ ಆಗುವಂತ ಪ್ರಯತ್ನದಲ್ಲಿ ಬಂದು ಬಿಡ್ತಾರ. ಯಾಕಂದ್ರೆ ಕಷ್ಟಪಟ್ಟು 2-3 ವರ್ಷ ಆಯ್ತು ಕಾಯ್ತಾ ಇದ್ದೀರಾ. ಇದೇ ಅವಕಾಶ ಆಗಿರತ್ತೆ. ಈ ಒಂದು ಅವಕಾಶ ಎಲ್ಲಾದ್ರೂ ಮಿಸ್ ಮಾಡ್ಕೊಂಡ್ರ ಅಂದ್ರೆ ಮತ್ತೆ ನಿಮಗೆ 2-3 ವರ್ಷ ತನಕ ನೇಮಕಾತಿ ಆಗೋದು ಡೌಟು. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಈ ಒಂದು ನೇಮಕಾತಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಮತ್ತು ಆದಷ್ಟು ಸ್ಟಡಿ ಮಾಡೋದನ್ನ ಯಾರು ಕೂಡ ಬಿಡಬೇಡಿ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಬೇರೆ ಒಂದು ಅಲ್ಲೇ ಹೋಗಿ ತರಬೇತಿ ತಗೋಬೇಕು, ಇಲ್ಲೇ ಹೋಗಿ ತರಬೇತಿ ತಗೋಬೇಕು, ಇಷ್ಟೇ ಹಣ ಖರ್ಚು ಮಾಡ್ಬೇಕಂತ ಏನಿಲ್ಲ. ಚೆನ್ನಾಗಿರುವಂತ ಬುಕ್ಗಳನ್ನ ಓದಿ ನನಗೆ ಮೆಸೇಜ್ ಮಾಡಿ ಇನ್ಸ್ಟಾದಲ್ಲಿ ಅಥವಾ ಕಮೆಂಟ್ ಬಾಕ್ಸ್ನಲ್ಲಿ. ನಾನು ತುಂಬಾ ಇರಲ್ಲ, ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ, ಸರ್ ನನಗೆ ಈ ರೀತಿಯಾಗಿ ಓದುವಂಥ ಬುಕ್ ಬೇಕು, ಯಾವ ರೀತಿಯಾಗಿ ಓದಬೇಕು ಹೆಂಗಂತ ಹೇಳಿ ನಾನು ಅದ್ರ ಬಗ್ಗೆ ಸೆಪರೇಟ್ ವಿಡಿಯೋ ಮಾಡೋದಾದ್ರೂ ತಿಳಿಸ್ಕೊಡ್ತೇನೆ. ಅಥವಾ ನಿಮಗೆ ಡೈರೆಕ್ಟ್ ಆಗಿ ಲಿಸ್ಟ್ ಕೂಡ ತಿಳಿಸ್ಕೊಡ್ತೇನೆ. ನಮಗೇನಾದ್ರೂ ಸಹಾಯ ಬೇಕಾಗಿತ್ತಂದ್ರೆ ಅದು ಕೂಡ ಮಾಡ್ತೇವೆ. ಕಮೆಂಟ್ ಮಾಡಿ ಅಥವಾ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ. ಆದಷ್ಟು ಈ ಒಂದು ನೇಮಕಾತಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಈ ಒಂದು ನೇಮಕಾತಿ ಮಿಸ್ ಆತಂದ್ರೆ ಸುಮಾರು 5-6 ವರ್ಷ ಆಗ್ಬಹುದು. ನಾನು ಮುಂಚಿತವಾಗಿ ತಿಳಿಸ್ಕೊಡ್ತಾನೆ ಇದ್ದೇನೆ. ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು, ಅದನಂತರ PC ಹುದ್ದೆಗಳು ಇದೇ ಒಂದು ನೇಮಕಾತಿ ಆಗತ್ತೆ ಕೆಲವೇ ದಿನಗಳಲ್ಲಿ. ಮತ್ತೊಂದು ಸಲ ಹೇಳ್ತಾ ಇದ್ದೇನೆ, ಪ್ರಯತ್ನ ಮಾಡಿ, ಹೊಟ್ಟೆ ಬಿಡಬೇಡಿ, ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಒಂದು ಒಳ್ಳೆ ರೂಮನ್ನು ಮಾಡ್ಕೊಳ್ಳಿ, ಒಳ್ಳೆ ಬುಕ್ಕನ್ನು ತಗೊಳ್ಳಿ. 5ನೇ ತರಗತಿಯಿಂದ 12ನೇ ತರಗತಿ ತನಕ ಬುಕ್ ಇದಾವಲ್ಲ ಅದಂತೂ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಅರ್ಥ ಆಗ್ತಿದೆ ಅಂತ ಅನ್ಕೋದಿ. ಪ್ರತಿಯೊಂದು ಮಾಹಿತಿ ಅದರಲ್ಲಿರುವಂತ ಪ್ರತಿಯೊಂದು ಮಾಹಿತಿ ಓದಿ. ಅದ ನಂತರ PC ಹುದ್ದೆಗಳು ಸಿಗತ್ತೆ. PC ಹುದ್ದೆಗೆ ಸಂಬಂಧಪಟ್ಟಂತೆ ಆ ಒಂದು ಪರೀಕ್ಷೆ, ಅದ ನಂತರ ಕ್ವಶನ್ ಪೇಪರ್ಗಳು ಸ್ಟಡಿ ಮಾಡಿ. 2021ನೇ ಇಸ್ವಿದಿಂದ ಅದ ನಂತರ ಇಲ್ಲಿ ತನಕ 5 ವರ್ಷ ಹಿಂದ್ಗಡೆ ಇರುವಂತ ಕ್ವಶನ್ ಪೇಪರ್ನ ತಗೋರಿ, ಅದನ್ನ ಸ್ಟಡಿ ಮಾಡಿ. ಅದ ನಂತರ ಒಳ್ಳೆ ಬುಕ್ಗಳನ್ನು ಸ್ಟಡಿ ಮಾಡಿ ಮತ್ತು ದಿನನಿತ್ಯವಾಗಿ ಪ್ರಚಲಿತ ಘಟನೆಗಳು ಸ್ಟಡಿ ಮಾಡಿ. ಅದ್ರ ಬಳಿಕ ಈ ಒಂದು ಬುಕ್ ಸ್ಟಾಲ್ದಲ್ಲಿ ಹೋಗಿ ಒಂದು ತಿಂಗಳ ಒಂದು ಆರ್ಟಿಕಲ್ ಬರುತ್ತೆ, ಆ ಒಂದು ಆರ್ಟಿಕಲ್ ಕೂಡ ತಗೊಳ್ಳಿ. ಅದರಲ್ಲಿ ತಿಂಗಳಲ್ಲಿ ಏನೇನಾಗಿದೆ ಅಂತೇಳಿ ಅದು ಗೊತ್ತಾಗತ್ತೆ. 50 ರೂಪಾಯಿನೋ 60 ರೂಪಾಯಿ ಇದೆ. ಪ್ರತಿ ತಿಂಗಳು ಅದು ರಿವಿಷನ್ ಆಗ್ತಾ ಇರತ್ತೆ. ಅದೇ ಒಂದು ಕಾರಣಕ್ಕಾಗಿ ಅದೊಂದು ತಗೊಳ್ಳಿ. ಅದ್ರ ಬಳಿಕ ಪ್ರತಿ ಒಂದು ಬುಕ್ಕು ಸಬ್ ಇನ್ಸ್ಪೆಕ್ಟರ್ ಬುಕ್ ಅನ್ನ ಓದ್ಕೊಳ್ಳಿ. ನೀವು ನೋಡಿ ಹೆಂಗ್ ಮಾಡ್ತಾರ ಅಂದ್ರೆ, ಈಗ PC ಆಗ್ಬೇಕಂದ್ರೆ PC ಬುಕ್ಗಳನ್ನು ಅಷ್ಟೇ ಓದ್ತಾರ. ಆ ರೀತಿಯ ಮಾಡಕ್ ಹೋಗ್ಬೇಡಿ. PC ಆಗ್ಬೇಕಂದ್ರೆ PSI ಬುಕ್ ಅನ್ನ ಓದ್ಬೇಕು. PSI ಓದಿದ್ರೇನೆ PC ಪಾಸ್ ಆಗ್ತೀರಾ ಆರಾಮಾಗಿ. ಅದೇನೇ PC ಓದ್ಕೋದ್ ಕೂತ್ರೆ PC ಪಾಸ್ ಆಗೋದು ತುಂಬಾ ಕಷ್ಟ. ಅರ್ಥ ಆಗ್ತಿದ್ದು ಅಂತ ಅನ್ಕೋತಾ ನಾನೇನ್ ಹೇಳ್ತಾ ಇದ್ದೇನೆ. PSI ಮಾಡ್ಬೇಕಂದ್ರೂ ಕೂಡ KS ಬುಕ್ಗಳನ್ನು ಓದ್ಬೇಕಾಗತ್ತೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. KS ಬುಕ್ಗಳನ್ನು ಸ್ಟಡಿ ಮಾಡಿ. ಅದ ನಂತರ ತುಂಬಾ ಜನ ಹೆಂಗ್ ಮಾಡ್ತಾರ ಅಂದ್ರೆ, ನಿಮ್ಮೊಂದು ಸಿಲೆಬಸ್ ಏನಿದಲ್ಲ, ಈಗ PC ಆಗ್ಬೇಕಂದ್ರೆ PC ಸಂಬಂಧಪಟ್ಟಂತ ಓದಬೇಕು, PS ಆಗ್ಬೇಕಂದ್ರೆ PSI ಸಂಬಂಧಪಟ್ಟಂತ ಓದಬೇಕು. ಈಗ ಎರಡೂ ಮಿಕ್ಸ್ ಮಾಡಿ ಓದಿದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಅದರಲ್ಲಿ ನಾಲೆಜ್ ಬರತ್ತೆ, ಇದರಲ್ಲಿ ನಾಲೆಜ್ ಬರತ್ತೆ, ಆರಾಮಾಗಿ ಪಾಸ್ ಆಗ್ಬಹುದು. ಅದನ್ನ ಬಿಟ್ಟ ಕೆಲವು ಜನ PC ಓದೋದನ್ನ ಬಿಟ್ಟು PC ಓದೋದಕ್ಕೆ ಬುಕ್ಗಳು ಯಾವ್ದು ಬೇಕಲ್ಲ ಅದನ್ನ ತಗೊಳ್ಳೋದಿಲ್ಲ. RRB ರೈಲ್ವೆ ಇಲಾಖೆದು ಹಿಡ್ಕೊಂಡು ಕೂತು ಬಿಡ್ತೀರಾ. RRB ರೈಲ್ವೆ ಇಲಾಖೆ ಎಕ್ಸಾಮ್ ಇದೆ ಅಂತ ಅನ್ಕೊಳ್ಳಿ, ಅದ್ರ ಸಂಬಂಧಪಟ್ಟಂತೆ ಆ ಒಂದು ಬುಕ್ ಓದಲ್ಲ. PC ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಇರುವಂತ ಬುಕ್ಗಳನ್ನು ಓದ್ಕೊಳ್ಕೊಂಡಿರ್ತಾರೆ. ಹಾಗಾದ್ರೆ ಪಾಸ್ ಆಗೋದೇ ಇಲ್ಲ. ಈಗ PC ಓದ್ಬೇಕಂದ್ರೆ PC ಹುದ್ದೆ, KSI ಈ ಒಂದು PSI ಈ ರೀತಿಯಾಗಿರುವಂತ ಬುಕ್ಗಳನ್ನು ಸ್ಟಡಿ ಮಾಡಿ. ಅದನ್ನ ಬಿಟ್ಟು ಆ ಒಂದು ನಾಲೆಜ್ ಸಂಬಂಧಪಟ್ಟಂತೆ ಬಿಟ್ಟು ಬೇರೆ ಯಾವ್ದಾದ್ರು ಸ್ಟಡಿ ಮಾಡಿದ್ರೆ ನೀವು 100%ಗೆ ಪಾಸ್ ಆಗೋದೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಏನು ಕಾಲ ಕೂಡ ಮುಗಿಸ್ತಾ ಇದೆ, ನಿಮ್ಮೊಂದು ವಯೋಮಿತಿ ಕೂಡ ಮುಗಿತಾ ಇದೆ, ತಂದೆ ತಾಯಿಗಳಿಗೆ ವಯಸ್ಸಾಗಿದೆ. ಅಂತದ್ರಲ್ಲಿ ಈ ಒಂದು ಪ್ರಯತ್ನ ಬಿಟ್ರೆ ಮುಗಿದ ಹೋಯ್ತು, ಈ ಒಂದು ನೇಮಕಾತಿ ಬಿಟ್ರೆ ಮುಗಿದ ಹೋಯ್ತು. ಮತ್ತೆ ನೇಮಕಾತಿ 5 ವರ್ಷ ಆದ್ಮೇಲೆ ಬರ್ಬೋದು ಅಥವಾ 2-3 ವರ್ಷ ಆದ್ಮೇಲೆ ಬರ್ಬೋದು, ಮತ್ತೆ ಹೇಳಕ್ಕಾಗಲ್ಲ. ಇದೇ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂದ್ಮೇಲೆ ಸದುಪಯೋಗ ಪಡಿಸ್ಕೊಳ್ಳಿ. ಆದಷ್ಟು ಹೇಳ್ತಾ ಇದ್ದೇನೆ, ಅರ್ಥ ಮಾಡ್ಕೊಳ್ಳಿ. ನಾವಿಲ್ಲಿ ಹೇಳ್ತೀವಿ, ನೀವು ಆರಾಮಾಗಿ ಹಂಗ್ ಬೇಕಾದ್ರೆ ಮಾಡ್ಬೋದು. ಇನ್ನು 15 ದಿನ ಅಥವಾ 1 ತಿಂಗಳಲ್ಲಿ ನಿಮಗೆ ನೇಮಕಾತಿ ಆಗತ್ತೆ. ಸ್ಟಡಿ ಮಾಡಿ, ಬಿಡಬೇಡಿ. ಮತ್ತೊಂದು ಸಲ ಹೇಳ್ತಾ ಇದ್ದೇನೆ, ಸ್ಟಡಿ ಮಾಡಿ, ಬಿಡಾಕಂತೂ ಹೋಗಲೇಬೇಡಿ. ಒಂದು ಒಳ್ಳೆ ರೂಮನ್ನ ಸ್ಟಾರ್ಟ್ ಮಾಡಿ, ಒಳ್ಳೆ ರೂಮನ್ನ ಪ್ರಶಾಂತ ಇರುವಂತ ಜಾಗದಲ್ಲಿ ಹೋಗಿ ಎಲ್ಲ ಬುಕ್ಗಳನ್ನ ಸ್ಟಡಿ ಮಾಡಿ.